ಮದುವೆಗೆ ಇನ್ನೂ 1 ವಾರ ಮಾತ್ರ ಬಾಕಿ ಇತ್ತು. ಅಪ್ಸರಾಳ ಮನೆ ಮದುವೆಯ ಸಿದ್ಧತೆಯಿಂದ ತುಂಬಿ ಹೋಗಿತ್ತು. ಸಂಬಂಧಿಕರ ಓಡಾಟ, ಅಲಂಕಾರದ ಕೆಲಸ, ಬಟ್ಟೆಗಳ ಆಯ್ಕೆ, ಎಲ್ಲೆಡೆ ಸಂಭ್ರಮದ ವಾತಾವರಣ. ಆದರೆ ಅಪ್ಸರಾಳ ಮನಸ್ಸಿನಲ್ಲಿ ಮಾತ್ರ ಆ ಅಪರಿಚಿತ ಸಂದೇಶವೇ ಸುತ್ತುತ್ತಿತ್ತು. ಆದಿತ್ಯನ ಬಗ್ಗೆ ನಿಮಗೆ ಗೊತ್ತಿಲ್ಲದ ಒಂದು ಸತ್ಯವಿದೆ. ಅವಳು ಆ ಸಂದೇಶವನ್ನು ಮತ್ತೊಮ್ಮೆ ತೆರೆದು ನೋಡಿದಳು. ಅದರ ಕೆಳಗೆ ಮತ್ತೊಂದು ಸಂದೇಶ ಬಂದಿತ್ತು. ಮದುವೆಗೂ ಮುನ್ನ ಅವನ ಹಳೆಯ ಜೀವನದ ಬಗ್ಗೆ ತಿಳಿದುಕೊಳ್ಳಿ. ಅಪ್ಸರಾಳ ಕೈಗಳು ನಡುಗಿದವು. ಇದು ಯಾರು ಕಳುಹಿಸಿದ್ದಾರೆ? ಅವಳು ತಕ್ಷಣ ಆದಿತ್ಯನಿಗೆ ಕರೆ ಮಾಡಿದಳು. ಫೋನ್ ಸ್ವಿಚ್ ಆಫ್ ಆಗಿತ್ತು. ಅವಳ ಆತಂಕ ಮತ್ತಷ್ಟು ಹೆಚ್ಚಾಯಿತು. ಆದಿತ್ಯನ ಫೋನ್ ಏಕೆ ಸ್ವಿಚ್ ಆಫ್ ಆಗಿದೆ? ಆ ರಾತ್ರಿ ಅವಳಿಗೆ ಸರಿಯಾಗಿ ನಿದ್ರೆ ಬರಲಿಲ್ಲ. ಮರುದಿನ ಬೆಳಗ್ಗೆ ಆದಿತ್ಯನಿಂದ ಕರೆ ಬಂತು. ಹಲೋ ಅಪ್ಸರಾ. ಅವನ ಧ್ವನಿ ಕೇಳಿದ ಕೂಡಲೇ ಅವಳ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಆಯಿತು. ನಿನ್ನ ಫೋನ್ ಏಕೆ ಸ್ವಿಚ್ ಆಫ್ ಆಗಿತ್ತು? ನಿನ್ನೆ ಕೆಲಸ ತುಂಬಾ ಇತ್ತು. ಬ್ಯಾಟರಿ ಮುಗಿದು ಹೋಗಿತ್ತು. ಅಪ್ಸರಾ ಕೆಲವು ಕ್ಷಣ ಮೌನವಾಗಿದ್ದಳು. ನಿನಗೆ ನನ್ನಿಂದ ಏನಾದರೂ ಮರೆ ಮಾಡಬೇಕೇ? ಆದಿತ್ಯನ ಧ್ವನಿ ಬದಲಾಯಿತು. ಇಲ್ಲ, ಏಕೆ ಹಾಗೆ ಕೇಳುತ್ತಿದ್ದೀಯಾ? ಅಪ್ಸರಾ ಆ ಸಂದೇಶದ ಬಗ್ಗೆ ಹೇಳಬೇಕೋ ಬೇಡವೋ ಎಂದು ಯೋಚಿಸಿದಳು. ಕೊನೆಗೆ ಅವಳು ಹೇಳಿದಳು. ನನಗೆ ಅಪರಿಚಿತ ಸಂಖ್ಯೆಯಿಂದ ಒಂದು ಮೆಸೇಜ್ ಬಂದಿದೆ. ಏನು ಮೆಸೇಜ್? ನಿನ್ನ ಹಳೆಯ ಜೀವನದ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ. ಕೆಲವು ಕ್ಷಣ ಆದಿತ್ಯ ಏನೂ ಮಾತನಾಡಲಿಲ್ಲ. ಆ ಮೌನವೇ ಅಪ್ಸರಾಳಿಗೆ ಇನ್ನಷ್ಟು ಅನುಮಾನ ಹುಟ್ಟಿಸಿತು. ಆದಿತ್ಯ, ಏನಾದರೂ ಇದೆಯಾ? ಅಪ್ಸರಾ, ನಾನು ನಿನ್ನ ಜೊತೆ ಮಾತನಾಡಬೇಕು. ಈಗಲೇ? ಹೌದು. ಅದೇ ಸಂಜೆ ಇಬ್ಬರು ನಗರದ ಒಂದು ಶಾಂತವಾದ ಉದ್ಯಾನವನದಲ್ಲಿ ಭೇಟಿಯಾದರು. ಆದಿತ್ಯನ ಮುಖದಲ್ಲಿ ಎಂದಿನ ನಗು ಇರಲಿಲ್ಲ. ಅಪ್ಸರಾ ಅವನ ಎದುರು ಕುಳಿತಳು. ಹೇಳು. ಆದಿತ್ಯ ನಿಧಾನವಾಗಿ ಉಸಿರೆಳೆದ. ನನ್ನ ಜೀವನದಲ್ಲಿ ಒಂದು ವಿಷಯ ಇದೆ. ಅದನ್ನು ನಿನಗೆ ಮೊದಲೇ ಹೇಳಬೇಕಿತ್ತು. ಅಪ್ಸರಾಳ ಹೃದಯ ಬಡಿತ ಹೆಚ್ಚಾಯಿತು. ಏನು? ಸುಮಾರು 3 ವರ್ಷಗಳ ಹಿಂದೆ ನಾನು ಒಬ್ಬ ಹುಡುಗಿಯನ್ನು ಪ್ರೀತಿಸುತ್ತಿದ್ದೆ. ಅಪ್ಸರಾ ಮೌನವಾದಳು. ಆದಿತ್ಯ ಮುಂದುವರಿಸಿದ. ಅವಳ ಹೆಸರು ನಂದಿನಿ. ನಾವು ಮದುವೆಯಾಗಬೇಕು ಎಂದುಕೊಂಡಿದ್ದೆವು. ಆದರೆ ಕೆಲವು ಕಾರಣಗಳಿಂದ ಆ ಸಂಬಂಧ ಮುರಿದು ಹೋಯಿತು. ಅಪ್ಸರಾ ಏನೂ ಮಾತನಾಡಲಿಲ್ಲ. ನಾನು ಆ ವಿಷಯವನ್ನು ನಿನಗೆ ಹೇಳದೇ ಇದ್ದದ್ದು ತಪ್ಪು. ಆದರೆ ಆ ಅಧ್ಯಾಯ ಮುಗಿದು ಹೋಗಿದೆ. ಬಹಳ ಹಿಂದೆ. ಅಪ್ಸರಾ ನಿಧಾನವಾಗಿ ಕೇಳಿದಳು. ಅವಳು ಈಗ ಎಲ್ಲಿದ್ದಾಳೆ? ಗೊತ್ತಿಲ್ಲ. ನಿಮ್ಮಿಬ್ಬರ ನಡುವೆ ಇನ್ನೂ ಸಂಪರ್ಕವಿದೆಯಾ? ಇಲ್ಲ. ಅಪ್ಸರಾ ತಲೆ ತಗ್ಗಿಸಿದಳು. ಹಾಗಾದರೆ ನನಗೆ ಮೊದಲೇ ಹೇಳಲಿಲ್ಲ ಏಕೆ? ಆದಿತ್ಯನ ಕಣ್ಣುಗಳಲ್ಲಿ ನೋವು ಕಾಣಿಸಿತು. ನಿನ್ನನ್ನು ಕಳೆದುಕೊಳ್ಳುವ ಭಯ. ಅಪ್ಸರಾ ಅವನತ್ತ ನೋಡಿದಳು. ಸತ್ಯವನ್ನು ಮರೆಮಾಡಿ ಯಾರನ್ನಾದರೂ ಉಳಿಸಿಕೊಳ್ಳಲು ಸಾಧ್ಯವಿಲ್ಲ ಆದಿತ್ಯ. ನನಗೆ ಗೊತ್ತಾಗಿದೆ. ಕೆಲವು ಕ್ಷಣ ಮೌನ. ನೀನು ನನ್ನನ್ನು ನಂಬುತ್ತೀಯಾ ಎಂದು ಆದಿತ್ಯ ಕೇಳಿದ. ಅಪ್ಸರಾ ತಕ್ಷಣ ಉತ್ತರಿಸಲಿಲ್ಲ. ನಂಬಿಕೆ ಇದೆ. ಆದರೆ ಈಗ ನನ್ನ ಮನಸ್ಸಿನಲ್ಲಿ ಪ್ರಶ್ನೆಗಳಿವೆ. ಆದಿತ್ಯ ತಲೆಬಾಗಿದ. ನಿನಗೆ ಬೇಕಾದಷ್ಟು ಸಮಯ ತೆಗೆದುಕೋ. ಅಂದು ರಾತ್ರಿ ಅಪ್ಸರಾಳಿಗೆ ಮತ್ತೊಂದು ಸಂದೇಶ ಬಂತು. ನೀವು ಅವನ ಮಾತನ್ನು ನಂಬಬೇಡಿ. ಅದರ ಜೊತೆ ಒಂದು ಫೋಟೋ ಇತ್ತು. ಫೋಟೋದಲ್ಲಿ ಆದಿತ್ಯ ಮತ್ತು ನಂದಿನಿ ಒಟ್ಟಿಗೆ ನಿಂತಿದ್ದರು. ಅಪ್ಸರಾಳ ಹೃದಯ ಒಮ್ಮೆಲೆ ಕುಸಿದಂತಾಯಿತು. ಅವಳು ಫೋಟೋವನ್ನು ಬಹಳ ಹೊತ್ತು ನೋಡಿದಳು. ಅದು ಹಳೆಯ ಫೋಟೋ ಎಂಬುದು ಸ್ಪಷ್ಟವಾಗಿತ್ತು. ಆದರೆ ಅದನ್ನು ಯಾರು ಕಳುಹಿಸಿದ್ದರು? ಮತ್ತೊಂದು ಸಂದೇಶ ಬಂತು. ನಾಳೆ ಸಂಜೆ 5 ಗಂಟೆಗೆ ಹಳೆಯ ಕಾಫಿ ಶಾಪ್ಗೆ ಬನ್ನಿ. ಸತ್ಯ ತಿಳಿಯುತ್ತದೆ. ಅಪ್ಸರಾ ತುಂಬಾ ಗೊಂದಲಕ್ಕೊಳಗಾದಳು. ಒಂದು ಕಡೆ ಆದಿತ್ಯನ ಮೇಲಿನ ನಂಬಿಕೆ. ಇನ್ನೊಂದು ಕಡೆ ಈ ಅಪರಿಚಿತ ವ್ಯಕ್ತಿಯ ಸಂದೇಶಗಳು. ಕೊನೆಗೆ ಅವಳು ಅಲ್ಲಿಗೆ ಹೋಗಲು ನಿರ್ಧರಿಸಿದಳು. ಮರುದಿನ ಸಂಜೆ 5 ಗಂಟೆಗೆ ಅಪ್ಸರಾ ಕಾಫಿ ಶಾಪ್ಗೆ ತಲುಪಿದಳು. ಅಲ್ಲಿ ಯಾರೂ ಇರಲಿಲ್ಲ. ಅವಳು ಸುತ್ತಲೂ ನೋಡಿದಳು. ಕೆಲವು ನಿಮಿಷಗಳ ನಂತರ ಒಬ್ಬ ಯುವತಿ ಅವಳ ಮುಂದೆ ಬಂದು ನಿಂತಳು. ನೀವು ಅಪ್ಸರಾ? ಹೌದು. ನೀವು? ನನ್ನ ಹೆಸರು ನಂದಿನಿ. ಅಪ್ಸರಾಳ ಹೃದಯ ಜೋರಾಗಿ ಬಡಿತ ಹೊಡೆಯಿತು.
ನಂದಿನಿ ಅವಳ ಎದುರು ಕುಳಿತಳು. ನಿಮಗೆ ನನ್ನ ಬಗ್ಗೆ ತಿಳಿದುಕೊಳ್ಳಬೇಕಿದೆ. ನೀವೇ ಆ ಮೆಸೇಜ್ಗಳನ್ನು ಕಳುಹಿಸಿದ್ದೀರಾ? ಹೌದು. ಅಪ್ಸರಾಳ ಮುಖದಲ್ಲಿ ಕೋಪ ಮೂಡಿತು. ಏಕೆ? ನಂದಿನಿ ತನ್ನ ಬ್ಯಾಗಿನಿಂದ ಒಂದು ಹಳೆಯ ಲಕೋಟೆಯನ್ನು ತೆಗೆದಳು. ಇದನ್ನು ಆದಿತ್ಯನಿಗೆ ಕೊಡಬೇಕಿತ್ತು. ಆದರೆ ನನಗೆ ಸಾಧ್ಯವಾಗಲಿಲ್ಲ. ಅಪ್ಸರಾ ಲಕೋಟೆಯನ್ನು ನೋಡಿದಳು. ಇದರಲ್ಲೇನೂ ಇದೆ? ನನ್ನ ಸತ್ಯ. ಅಪ್ಸರಾ ಲಕೋಟೆಯನ್ನು ತೆರೆದಳು. ಅದರೊಳಗೆ ಒಂದು ಪತ್ರ ಇತ್ತು. ಅವಳು ಓದಲು ಆರಂಭಿಸಿದಳು. ಪತ್ರದಲ್ಲಿ ನಂದಿನಿ ಬರೆದಿದ್ದಳು. ತಮ್ಮ ಸಂಬಂಧ ಮುರಿದದ್ದು ಆದಿತ್ಯನ ತಪ್ಪಿನಿಂದಲ್ಲ. ಆ ಸಮಯದಲ್ಲಿ ನಂದಿನಿಯ ಕುಟುಂಬದಲ್ಲಿ ದೊಡ್ಡ ಸಮಸ್ಯೆ ಎದುರಾಗಿತ್ತು. ಅವಳ ಕುಟುಂಬದ ಒತ್ತಡದಿಂದ ಅವಳು ಆದಿತ್ಯನಿಂದ ದೂರವಾಗಬೇಕಾಯಿತು. ಆದಿತ್ಯ ಅವಳನ್ನು ಉಳಿಸಿಕೊಳ್ಳಲು ಸಾಕಷ್ಟು ಪ್ರಯತ್ನಿಸಿದ್ದರೂ ಪರಿಸ್ಥಿತಿ ಅವರ ಕೈಯಲ್ಲಿರಲಿಲ್ಲ. ಪತ್ರದ ಕೊನೆಯಲ್ಲಿ ಒಂದು ಸಾಲು ಇತ್ತು. ಆದಿತ್ಯ ಒಳ್ಳೆಯ ವ್ಯಕ್ತಿ. ಅವನ ಜೀವನದಲ್ಲಿ ನಾನು ಹಿಂದಿರುಗಲು ಬಯಸುವುದಿಲ್ಲ. ಅವನು ತನ್ನ ಜೀವನವನ್ನು ನಿಮ್ಮ ಜೊತೆ ಸಂತೋಷವಾಗಿ ಕಟ್ಟಿಕೊಳ್ಳಲಿ. ಅಪ್ಸರಾಳ ಕಣ್ಣುಗಳಲ್ಲಿ ನೀರು ತುಂಬಿತು. ಅವಳು ನಂದಿನಿಯತ್ತ ನೋಡಿದಳು. ಹಾಗಾದರೆ ನನಗೆ ಈ ಮೆಸೇಜ್ಗಳನ್ನು ಏಕೆ ಕಳುಹಿಸಿದ್ದೀರಿ? ನಂದಿನಿ ನಿಧಾನವಾಗಿ ಹೇಳಿದಳು. ನಾನು ನಿಮಗೆ ಸತ್ಯ ತಿಳಿಯಬೇಕು ಎಂದುಕೊಂಡೆ. ಮದುವೆಯ ನಂತರ ಈ ವಿಷಯ ಗೊತ್ತಾದರೆ ನಿಮ್ಮ ಸಂಬಂಧಕ್ಕೆ ಇನ್ನಷ್ಟು ನೋವಾಗಬಹುದು. ಅಪ್ಸರಾ ಮೌನವಾಗಿದ್ದಳು. ನಾನು ನಿಮ್ಮ ಪ್ರೀತಿಯನ್ನು ಮುರಿಯಲು ಬಂದಿಲ್ಲ, ಬದಲಾಗಿ ತಪ್ಪು ಅನುಮಾನದಿಂದ ನಿಮ್ಮ ಮದುವೆ ಹಾಳಾಗಬಾರದು ಎಂದುಕೊಂಡೆ. ಅಪ್ಸರಾ ನಂದಿನಿಗೆ ಧನ್ಯವಾದ ಹೇಳಿದಳು. ಅಪ್ಸರಾ ತಕ್ಷಣ ಆದಿತ್ಯನನ್ನು ಭೇಟಿಯಾಗಲು ಹೊರಟಳು. ಅವನು ಉದ್ಯಾನವನದ ಬಳಿ ಅವಳಿಗಾಗಿ ಕಾಯುತ್ತಿದ್ದ. ಅವಳನ್ನು ನೋಡಿದ ಕೂಡಲೇ ಎದ್ದು ನಿಂತ. ಅಪ್ಸರಾ ಅವಳು ಅವನ ಮುಂದೆ ನಿಂತಳು. ನನಗೆ ಎಲ್ಲವೂ ಗೊತ್ತಾಯಿತು. ಆದಿತ್ಯ ಮೌನವಾಗಿದ್ದ. ನೀನು ಮಾಡಿದ ದೊಡ್ಡ ತಪ್ಪು ಏನು ಗೊತ್ತಾ? ಏನು? ನಿನ್ನ ಹಳೆಯ ಜೀವನವನ್ನು ಮರೆಮಾಡಿದ್ದು. ಆದಿತ್ಯ ತಲೆ ತಗ್ಗಿಸಿದ. ಕ್ಷಮಿ. ಅಪ್ಸರಾ ನಿಧಾನವಾಗಿ ಹೇಳಿದಳು. ನಿನ್ನ ಹಳೆಯ ಜೀವನಕ್ಕಾಗಿ ನಾನು ನಿನ್ನನ್ನು ಶಿಕ್ಷಿಸುವುದಿಲ್ಲ, ಆದರೆ ನಮ್ಮ ಭವಿಷ್ಯದಲ್ಲಿ ಯಾವುದೇ ರಹಸ್ಯ ಇರಬಾರದು. ಇನ್ನು ಮುಂದೆ ಇರಲ್ಲ. ನನಗೆ ಒಂದು ಮಾತು ಕೊಡುತ್ತೀಯಾ? ಏನು ಬೇಕಾದರೂ. ನಮ್ಮ ನಡುವೆ ಸಮಸ್ಯೆ ಬಂದರೆ ಹೊರಗಿನವರ ಮಾತನ್ನು ಕೇಳುವ ಮೊದಲು ಒಬ್ಬರನ್ನೊಬ್ಬರು ಕೇಳೋಣ. ಆದಿತ್ಯ ತಲೆ ಆಡಿಸಿದ. ಮಾತು ಕೊಡುತ್ತೇನೆ. ಇಬ್ಬರ ಮನಸ್ಸಿನಲ್ಲಿದ್ದ ಭಾರ ನಿಧಾನವಾಗಿ ಕಡಿಮೆಯಾಯಿತು. ಮದುವೆಯ ದಿನ ಬಂದಿತು. ಅಪ್ಸರಾ ಮದುವೆ ಮಂಟಪದಲ್ಲಿ ಕುಳಿತಿದ್ದಳು. ಆದಿತ್ಯ ಅವಳತ್ತ ನೋಡಿದ. ಕೆಲವು ತಿಂಗಳ ಹಿಂದೆ ಮಳೆಯ ಸಂಜೆ ಸರೋವರದ ಬಳಿ ನಿಂತಿದ್ದ ಅದೇ ಹುಡುಗಿ ಇಂದು ಅವನ ಜೀವನ ಸಂಗಾತಿಯಾಗಲು ಸಿದ್ಧವಾಗಿದ್ದಳು. ಅವನ ಮನಸ್ಸಿನಲ್ಲಿ ಆ ಮೊದಲ ಭೇಟಿಯ ನೆನಪುಗಳು ಓಡಿದವು. ಮೊದಲ ನಗು, ಮೊದಲ ಪ್ರೀತಿಯ ಒಪ್ಪಿಗೆ, ಮೊದಲ ಕೈ ಹಿಡಿತ, ಮತ್ತು ಅವರ ಜೀವನದ ಮರೆಯಲಾಗದ ಆ ಮಳೆಯ ಸಂಜೆ. ಅಪ್ಸರಾ ಕೂಡ ಅವನತ್ತ ನೋಡಿ ಸಣ್ಣದಾಗಿ ನಗಿದಳು. ಅವಳ ಮನಸ್ಸಿನಲ್ಲಿ ಒಂದೇ ಮಾತು. ಪ್ರೀತಿ ಎಂದರೆ ಪರಿಪೂರ್ಣ ವ್ಯಕ್ತಿಯನ್ನು ಹುಡುಕುವುದು ಅಲ್ಲ, ಒಬ್ಬರ ಅಪೂರ್ಣತೆಗಳನ್ನು ಅರ್ಥಮಾಡಿಕೊಂಡು ಸತ್ಯ ಮತ್ತು ನಂಬಿಕೆಯಿಂದ ಜೊತೆಯಾಗಿ ನಡೆಯುವುದು. ಮದುವೆಯ ವಿಧಿಗಳು ಮುಗಿದವು. ಹೊಸ ಜೀವನ ಆರಂಭವಾಯಿತು. ಆದರೆ ಅವರ ಕತೆ ಇಲ್ಲಿಗೆ ಮುಗಿಯಲಿಲ್ಲ. ಯಾಕೆಂದರೆ ಮದುವೆಯ ನಂತರದ ಮೊದಲ ರಾತ್ರಿ ಅಪ್ಸರಾಳ ಫೋನ್ಗೆ ಮತ್ತೊಂದು ಅಪರಿಚಿತ ಸಂದೇಶ ಬಂತು. ನಂದಿನಿ ನಿಮಗೆ ಸಂಪೂರ್ಣ ಸತ್ಯ ಹೇಳಿಲ್ಲ. ಅಪ್ಸರಾ ಆ ಸಂದೇಶವನ್ನು ಓದಿ ಬೆಚ್ಚಿಬಿದ್ದಳು. ಅವಳು ನಿಧಾನವಾಗಿ ಆದಿತ್ಯನತ್ತ ನೋಡಿದಳು. ಅವನಿಗೆ ಇನ್ನೂ ಆ ಸಂದೇಶದ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಅಪ್ಸರಾಳ ಮನಸ್ಸಿನಲ್ಲಿ ಮತ್ತೆ ಒಂದೇ ಪ್ರಶ್ನೆ ಮೂಡಿತು. ನಂದಿನಿ ಹೇಳದ ಆ ಸತ್ಯವೇನು? ಮುಂದುವರಿಯುತ್ತದೆ.